ನಮ್ಮನ್ನ ಎಚ್ಚರಿಸುವುದು ಪವಿತ್ರವಾದ ಆತ್ಮ. ಅದು ದೇವರಿಂದ ಕೊಟ್ಟಿರ್ತಕ್ಕಂಥ ಒಂದು ಉತ್ತಮವಾದಂಥ ಒಂದು ಕೊಡುಗೆಯೇ ಪವಿತ್ರವಾದ ಆತ್ಮ. ಅದಕ್ಕೆ ಅದು ಪವಿತ್ರ ಆತ್ಮ ಎಂಬುದಾಗಿ ಹೆಸರು. ಅದು ದೇವರಿಂದ ನಮಗೆ ಸಿಕ್ಕಿರ್ತಕ್ಕಂಥ ದೊಡ್ಡ ಒಂದು ವರದಾನ. ಈ ವರದಾನವನ್ನ ಒಂದು ಮನುಷ್ಯ ಯಾವಾಗ ಕಳ್ಕೊಳ್ತಾನೋ ಅವನು ಶಾರೀರಿಕವಾದಂಥ ವ್ಯಕ್ತಿ ಆಗ್ತಾನೆ. ಯಾರು ಆ ಪವಿತ್ರವಾದಂಥ ಆತ್ಮಕ್ಕೆ ಬೆಲೆ ಕೊಡ್ತಾನೋ, ಅವನ ಆತ್ಮಕ್ಕೆ, ಆತ್ಮಸಾಕ್ಷಿಗೆ ಬೆಲೆ ಕೊಡ್ತಾನೋ, ಅವನು ಆತ್ಮಕ್ಕೆ ವಿರೋಧವಾಗಿ ಪಾಪ ಮಾಡದೆ ಅವನು ಮಾಡುವಂಥ ಪಾಪವನ್ನ, ಕೆಟ್ಟ ಮಾತು, ಕೆಟ್ಟ ನಡತೆ, ಕೆಟ್ಟ ಆಲೋಚನೆ, ಕೆಟ್ಟ ಸಹವಾಸ, ಕೆಟ್ಟ ಅಭ್ಯಾಸ, ಇದೆಲ್ಲವೂ ಮಾನಸಿಕವಾದಂಥ ಕಾರ್ಯ. ಲಂಚ ತಗೊಳ್ಳೋದು, ಲಂಚ ನಾವು ಅನೇಕ ರೀತಿಯಲ್ಲಿ ಮೋಸ ಮಾಡುವಂಥದ್ದು, ಹಾಗೂ ತಗೊಂಡಂಥ ವಸ್ತುವನ್ನ ತಗೊಂಡಂಥ ವ್ಯಕ್ತಿ ಹಾಗೂ ತಗೊಂಡಂಥ ಹಣವನ್ನ ತಗೊಂಡಿಲ್ಲ ಎಂಬುದಾಗಿ ಸಾಧಿಸುವಂಥದ್ದು, ಅದಕ್ಕೆ ಕೇಸ್ ಹಾಕುವುದು, ಅದಕ್ಕೆ ಕೇಸಿಗೆ ಇಷ್ಟು ವರ್ಷಗಳು ನಡೆಸುವಂಥದ್ದು, ಅದಕ್ಕೆ ತರ್ಕ ಮಾಡ್ತಕ್ಕಂಥದ್ದು, ಇದೆಲ್ಲವೂ ಮಾನಸಿಕವಾದಂಥ ಕಾರ್ಯ. ಒಳ್ಳೆಯ ಆತ್ಮ ಪಾಪಕ್ಕೆ ಎಡೆ ಮಾಡಿಕೊಡೋದಿಲ್ಲ. ಒಳ್ಳೆಯ ಆತ್ಮ ಯಾವ ಕಾರಣಕ್ಕೂ ಈ ಕೆಟ್ಟ ಪದಾರ್ಥದ ಜೊತೆಯಲ್ಲಿ, ಕೆಟ್ಟ ವ್ಯಕ್ತಿಯ ಜೊತೆಯಲ್ಲಿ ಮಿಂಗಲಾಗೋದಿಲ್ಲ. ಇದನ್ನ ಕುರಿತು ಯೇಸು ನಮಗೆ ಈ ಬೋಧನೆಯನ್ನು ಕೊಡ್ತಿಕ್ಕಂಥದ್ದು. ಅದಕ್ಕೆ ಯೇಸುವಿನ ಬೋಧನೆ ಕ್ರಿಶ್ಚಿಯನ್ ಅಂದರೆ ಆಗಲ್ಲ. ಕಾರಣ ಯಾಕೆ? ಕ್ರೈಸ್ತರ ಕೊಡುಗೆ ಪ್ರಪಂಚಕ್ಕೆ ಭಯಂಕರವಾದಂಥ ಕೊಡುಗೆ. ನೀವು ಯೂಟ್ಯೂಬಲ್ಲಿ ಮನೆಗೆ ಹೋಗಿ ಈ ಎಲ್ಲವೂ ನಿಮ್ಮ ಕಣ್ಣು ಮುಂದೆ ಇದೆ. ನೀವು ಕೂತ್ಕೊಂಡು ಮನೆಯಲ್ಲಿ ನಿಮ್ಮ ಮೊಬೈಲಲ್ಲಿ ನೋಡ್ಬೋದು. ಏನೆಲ್ಲ ಲೈಟ್ ಕಂಡುಹಿಡಿದವ್ರು ಯಾರು, ಟ್ರೈನ್ ಕಂಡುಹಿಡಿದವ್ರು ಯಾರು, ಬಸ್ ಕಂಡುಹಿಡಿದವ್ರು ಯಾರು, ಫ್ಲೈಟ್ ಕಂಡುಹಿಡಿದವ್ರು ಯಾರು, ಅದಾದಮೇಲೆ ನಾವು ತಿನ್ನುವಂಥ ಊಟಕ್ಕೆ ಗ್ಯಾಸಿಂದ ಯಾವ ರೀತಿಯಲ್ಲಿ ಅಡಿಗೆ ಮಾಡಬೇಕು, ಕುಕ್ಕರು, ಅದಾದಮೇಲೆ TV, ರೇಡಿಯೋ, ಅದಾದಮೇಲೆ ಮೊಬೈಲ್, ಕ್ಯಾಮ್ರಾ, ಸೂಟ್, ಇದೆಲ್ಲ ಬಂದಿದ್ದು ಎಲ್ಲಿಂದ? ಸ್ವಲ್ಪ ಯೂಟ್ಯೂಬಲ್ಲಿ ನೋಡ್ರಿ. ಯಾರಿಂದ ಬಂತು, ಎಲ್ಲಿಂದ ಬಂತು? ಅದಾದಮೇಲೆ ನಮಗೆ ಈ ಭಾರತ ದೇಶದಲ್ಲಿ ವಿದ್ಯೆ ಹಾಗೂ ಆಸ್ಪತ್ರೆಗಳು, ನಾವು ತಗೊಳ್ಳುವಂಥ ಔಷಧಿ, ಇದೆಲ್ಲ ಯಾರು ಕಂಡುಹಿಡಿದ್ರು? ಹಾಲು ಪ್ಯಾಕೆಟ್ ಕೆಡದೇ ಇರ್ತಕ್ಕಂಥಕ್ಕೆ ಯಾವ ರೀತಿ ಸ್ಟೋರೇಜ್ ಮಾಡಬೇಕು, ಎಲ್ಲಿಂದ ಬಂತು? ಸ್ವಲ್ಪ ನೀವು ಯೂಟ್ಯೂಬಲ್ಲಿ ಹೊಡೆದ್ರೆ ನಿಮ್ಮ ಕಣ್ಣು ಮುಂದೆ ಬರ್ತದೆ. ಎಲ್ಲ ಕೊಡುಗೆ, ಪ್ರತಿಯೊಂದು ಕೊಡುಗೆ ಕ್ರೈಸ್ತರ ಕೊಡುಗೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, 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 ಹಾಲೆಲೂಯಾ. ಪ್ರಿಯರೇ, ದೇವನ ವಾಕ್ಯ ಹೇಳ್ತದೆ, ನಿನ್ನನ್ನು ನಾನು ತಾಯಿ ಗರ್ಭದಲ್ಲೇ ಆರಿಸಿಕೊಂಡಿದ್ದೇನೆ. ಒಳ್ಳೆಯದನ್ನ, ಒಳಿತನ್ನ ಮಾಡು, ಕೆಟ್ಟದನ್ನ ಮಾಡಬೇಡ, ಕೆಟ್ಟದನ್ನ ಬಯಸಬೇಡ, ಕೆಟ್ಟದ್ದು ನಿನಗೆ ತರವಲ್ಲ ಎಂಬುದಾಗಿ. ಕೆಟ್ಟದ್ದು ನಮಗೆ ತರವಲ್ಲ, ಅದು ನಿಂದನೆಗೂ, ಅವಮಾನಕ್ಕೂ, ಕೊಲೆಗೂ ಸಮ ಎಂಬುದಾಗಿದೆ. ಇದಕ್ಕಾಗಿ ಒಳ್ಳೆಯ ಆತ್ಮ ನಮ್ಮಲ್ಲಿ ದೇವನು ಅದನ್ನು ಪರಿಶುದ್ಧವಾಗಿಟ್ಟಿದ್ದಾನೆ. ಅದನ್ನು ನಾವು ಹೊರಗೆ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆಯ ಆತ್ಮವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆಯ ಆತ್ಮವನ್ನು ನೋಡುವಂಥದ್ದು ಯಾರನ್ನ? ನಿಮ್ಮಲ್ಲಿ. ಪ್ರತಿಯೊಬ್ಬರಲ್ಲೂ ಒಳ್ಳೆಯ ಆತ್ಮವನ್ನು ನೋಡುವಂಥದ್ದು ನಿಮ್ಮ ನಡೆ, ನಿಮ್ಮ ನುಡಿ. ಇದಕ್ಕಾಗಿಯೇ ಕ್ರಿಸ್ತ ಯೇಸು ಹೇಳಿದ್ದು, ನೀವು ಒಳ್ಳೆಯ ಆತ್ಮ ಉಳ್ಳವರಾಗಿರಿ. ಆಗ ನೆಕ್ಸ್ಟ್ ವಾಕ್ಯ ಇದೆ ನೋಡ್ರಿ, ಓದಿ ಬ್ರದರ್. ನೆಕ್ಸ್ಟ್ ವಾಕ್ಯ, ಯಾರು ದೇವರ ಆತ್ಮನಿಗೆ ಮಣಿದು ನಡೆಯುತ್ತಾರೋ, ತಲೆ ತಗ್ಗಿ ನಡೆಯುತ್ತಾರೋ, ಅವರು ದೇವರ ಮಕ್ಕಳು. ಅವರು ಯಾರ ಮಕ್ಕಳು? ದೇವರ ಮಕ್ಕಳು. ಯಾರು ದೇವರ ಆತ್ಮಕ್ಕೆ ಮಣಿದು ತಲೆಬಾಗಿ ನಡೀತಾರೋ ದೇವರ ಮಕ್ಕಳು. ಯಾರು ದೇವರ ಮಾತನ್ನ ಕೇಳದಿಲ್ವೋ ಅವ್ರು ಯಾರ ಮಕ್ಕಳು? ಹೇಳ್ರಿ,
ಯಾರ ಮಕ್ಕಳು? ಆ ಸೈತಾನನ ಮಕ್ಕಳು. ಆಗ ದೇವರ ಮಕ್ಕಳಾದರೆ ಬೇಡಪ್ಪ, ಕುಡಿಯೋದಿಲ್ಲ, ಬೀಡಿ ಸಿಗರೇಟ್ ಇಲ್ಲ, ಗಾಂಜಾ ಅಫೀಮ್ ಇಲ್ಲ, ಲಂಚ ಇಲ್ಲ, ಬಡ್ಡಿಗೆ 8%, 10%, 5% ಬಡ್ಡಿಗೆ ಬಿಟ್ಟು ಸಂಪಾದನೆ ಮಾಡಿ ನೀನು ದೊಡ್ಡ ಮನೆ, ಕಾರ್ ಗೀರು ತಗೊಂಡು ಗೋಲ್ಡ್ ಹಾಕೊಂಡು ಎಲ್ಲರ ಮುಂದೆ ಮೆರೆಯುವಾಗ ಬಡ್ಡಿ ಕೊಟ್ಟವನು ಹೇಳ್ತಾನೆ, ಆ ಚಿನ್ನ ಹಾಕೊಂಡಳಲ್ಲ ಅವು ನಂದು ಬಡ್ಡಿ ದುಡ್ಡು, ಕಾರಲ್ಲಿ ಹೋಗ್ತಾ ಇರೋದ ನನ್ನ ಬಡ್ಡಿ ದುಡ್ಡಲ್ಲಿ ಕಾರು. ಪ್ರಿಯರೇ, ದೇವನ ವಾಕ್ಯ ಹೇಳ್ತದೆ, 1 ರೂಪಾಯಿ ನೀವು ಮೋಸ ಮಾಡಿದರೆ, 1 ರೂಪಾಯಿ ಸಾಲ ಅಂತ ತಗೊಂಡು ನೀವು ಆ ಸಾಲವನ್ನ ಕೊಡದೆ ಹೋದರೆ ದೇವನಿಗೆ ಲೆಕ್ಕ ಕೊಡಬೇಕು. ದೇವ್ರಿಗೆ ಲೆಕ್ಕ ಕೊಡಬೇಕು. ಅದಕ್ಕೆ 10ರಷ್ಟು 1 ರೂಪಾಯಿ ನೀವು ಮೋಸ ಮಾಡಿದರೆ 20 ರೂಪಾಯಿ ನಿಮ್ದು ಖರ್ಚಾಗಿರ್ತದೆ. ಅಂದರೆ ಪರ್ಸೆಂಟೇಜ್ ಲೆಕ್ಕ ಹಾಕೊಳ್ರಿ, ಪರ್ಸೆಂಟೇಜ್ ಲೆಕ್ಕ ಹಾಕೊಳ್ರಿ. ಖಂಡಿತವಾಗ್ಲೂ ಖರ್ಚಾಗಿರ್ತದೆ. ಎಲ್ಲೂ ಇಲ್ಲ. ನಿಮ್ಮ ದುಡ್ಡು ಎಲ್ಲಿ ಹೋಗ್ತದೆ ಗೊತ್ತಾ? ಆಸ್ಪತ್ರೆಗೆ ಹೋಗ್ತಾನೆ ಇರ್ತದೆ. ಯಾವ ಕಾರಣಕ್ಕೂ ಆ ಪೀಡೆ ಬಿಟ್ಟು ಹೋಗೋದಿಲ್ಲ. ನೆಕ್ಸ್ಟ್ ಅಲ್ಲಿ ಸ್ವಲ್ಪ ಚೇತರಿಸ್ಕೊಂಡ್ರೆ, ಇಲ್ಲ ಮಕ್ಕಳ ಮೂಲಕ, ಇಲ್ಲ ಗಂಡನ ಮೂಲಕ, ಇಲ್ಲ ಹೆಂಡತಿ ಮೂಲಕ, ಕುಟುಂಬದಲ್ಲಿ ಯಾವುದಾದ್ರೂ ಒಂದು ಮೂಲಕ ನಿಮ್ಮ ಹಣ ಮೋಸ ಮಾಡಿದ್ದು ಹೋಗ್ತಾ ಇರುತ್ತೆ. ಇದನ್ನು ಕುರಿತು ದೇವನ ವಾಕ್ಯ ಹೇಳುತ್ತದೆ, ನೀನು ಅಶುದ್ಧನಾಗಬೇಡ, ಅಶುದ್ಧ ಕಾರ್ಯವನ್ನು ಚಿಂತಿಸಬೇಡ. ಪರಿಶುದ್ಧವಾಗಿ ನೀವು ಜೀವಿಸುವಾಗ ನಿಮ್ಮ ಬದುಕು ಪರಿಶುದ್ಧ ಇರ್ತದೆ, ನಿಮ್ಮ ನಡೆನುಡಿ ಪರಿಶುದ್ಧ ಇರ್ತದೆ, ನೀವು ಮಾಡುವಂಥ ಕೆಲಸಗಳು ಪರಿಶುದ್ಧ ಇರ್ತದೆ, ನೀವು ಮಾಡುವಂಥ ಊಟಗಳು ಪರಿಶುದ್ಧವಾಗಿರ್ತದೆ, ನಿಮ್ಮ ಕೈಗಳನ್ನು ದೇವನ ಆಶೀರ್ವದಿಸ್ತಾರೆ, ನಿಮ್ಮ ಮನಸ್ಸನ್ನು ದೇವನ ಆಶೀರ್ವದಿಸ್ತಾರೆ, ನಿಮ್ಮ ಕುಟುಂಬವನ್ನು ದೇವನ ಆಶೀರ್ವದಿಸ್ತಾರೆ, ನೀವು ಹೋಗುವಂಥ ಜಾಗವನ್ನು ದೇವನ ಆಶೀರ್ವದಿಸ್ತಾರೆ, ನೀವು ಮಾಡುವಂಥ ಕೆಲಸವನ್ನು ಆಶೀರ್ವದಿಸ್ತಾರೆ, ನಮ್ಮ ಅಂತಿಮ ಯಾತ್ರೆಯನ್ನು ದೇವನು ಆಶೀರ್ವದಿಸ್ತಾನೆ. ಆ ಆಶೀರ್ವಾದವೇ ದೈವರ ಸಮ್ಮುಖದಲ್ಲಿ ನಾವು ದೇವರ ಮಕ್ಕಳಾಗಿ ಜೀವಿಸುವಂಥದ್ದು. ಲಾಸ್ಟ್ ನಮ್ಮ ಯಾತ್ರೆ. ಇದನ್ನು ಕುರಿತೇ ನೆಕ್ಸ್ಟ್ ವಾಕ್ಯದಲ್ಲಿ ದೇವರ ವಾಕ್ಯ ಹೇಳ್ತದೆ. ಓದಿ ಬ್ರದರ್ ವಾಕ್ಯ. ದೇವರು ನಿಮಗೆ ದಯಪಾಲಿಸಿರುವ ಆತ್ಮ. ದೇವರು ಯಾರಿಗೆ ದಯಪಾಲಿಸಿರುವ? ನಮಗೆ. ಯಾರಿಗೆ? ನಮಗೆ. ನಮಗೆ. ಹೇಳ್ರಿ, ಯಾರಿಗೆ? ನಮಗೆ. ನಮಗೆ. ಒಬ್ಬೊಬ್ಬರಿಗೂ ದೇವರು ಆತ್ಮವನ್ನು ಕೊಟ್ಟಿದ್ದಾರೆ. ದೇವರು ಕೊಟ್ಟಿರುವಂತ ಆತ್ಮ ಮನುಷ್ಯ ಕೊಟ್ಟಿದ್ದಲ್ಲ, ತಂದೆ ತಾಯಿ ಕೊಟ್ಟಿದ್ದಲ್ಲ, ಅಂಗಡಿಯಲ್ಲೂ ಬ್ಯಾಂಕಲ್ಲೂ ಸಿಕ್ಕಿಲ್ಲ ಈ ಆತ್ಮ. ದೇವರು ಪ್ರತಿ ಒಬ್ಬರಿಗೂ ಕೊಟ್ಟಂತ ಆತ್ಮವನ್ನ, ಓದಿ ವಾಕ್ಯ. ದಯಪಾಲಿಸಿರುವ ಆತ್ಮ ನಿಮ್ಮನ್ನು ಮತ್ತೊಮ್ಮೆ ಗುಲಾಮರನ್ನಾಗಿಯೋ ಭಯಭೀತರನ್ನಾಗಿಯೋ ಮಾಡುವುದಿಲ್ಲ. ನೋಡಿದಿರಾ? ದೇವರು ಕೊಟ್ಟಂತ ಈ ಆತ್ಮವು ಯಾವ ಒಂದು ಮನುಷ್ಯ ಪರಿಶುದ್ಧವಾಗಿ ಕಾಪಾಡಿಕೊಳ್ತಾನೋ ಅವನಿಗೆ ಗುಲಾಮನಾಗಿ, ಗುಲಾಮರಂದ್ರೇನು? ಹಲೋ, ಒಂದು ಗುಲಾಮನಾಗಿ ಅಂದರೆ ಇದರ ಅರ್ಥ ಸೇವಕನಾಗಿ, ಜೀತ ಮಾಡುವಂಥದ್ದು. ಒಂದು ವ್ಯಕ್ತಿ ಬಡ್ಡಿಗೆ ಕೊಟ್ಟವನು, ಬಡ್ಡಿಗೆ ತಗೊಂಡವನಿದ್ದಾನೆ ನೋಡ್ರಿ. ಈ ಬಡ್ಡಿಗೆ ಈಸ್ಕೊಂಡವ್ರನ್ನ ಈ ಬಡ್ಡಿ ಕೊಟ್ಟವನು ಗುಲಾಮನಾಗಿ ನೋಡ್ತಾನೆ. ಬರ ಇಲ್ಲಿ, ತಗೊಂಡು ಬಾ, ಬರ ಇಲ್ಲಿ. ಮರ್ಯಾದೆನೂ ಕೊಡೋದಿಲ್ಲ, ಮರ್ಯಾದೆಯೂ ಇಲ್ಲದಿಲ್ಲ ಅವರಿಗೆ. ಅದಾದ್ಮೇಲೆ ಇವರು ಬಡ್ಡಿಗೆ ಕೊಟ್ಟವರು ಅವನ ದುಡ್ಡಲ್ಲಿ ಶ್ರೀಮಂತನಾಗಿರೋದು. ತಗೊಳ್ರಿ, 5 ಬೆರಳು, ಈ 5 ಬೆರಳಿಗೂ ಉಂಗುರ. ಮಾತಾಡುವಾಗ ಹಿಂಗೆ ತೋರಿಸೋದು, ಬನ್ರಿ, ಬನ್ರಿ. ಅದಲ್ಲ? ಹಲೋ, ನೀವು ನೋಡಿರ್ಬೋದು, ಬಡ್ಡಿಗೆ ಬಿಟ್ಟವ್ರದೆಲ್ಲ ಚಿನ್ನ ಎಲ್ಲ ಹಾಕೊಂಡು, ಅದಾದ್ಮೇಲೆ ಇಲ್ಲಿ ಒಂದು ನಾಯಿ ಚೈನ್ ಥರ ಇಷ್ಟಪ್ಪ,
ಅದಾದಮೇಲೆ ಇಲ್ಲಿ ಎಲ್ಲೆಲ್ಲಿ ಚುಚ್ಕೋಬೇಕೋ ಎಲ್ಲ ಚುಚ್ಕೊಂಡು ಹೆಂಗೆ ಹಾಕ್ಕೊಳ್ಬೇಕೋ ಎಲ್ಲ ಕಡೆ ಹಾಕ್ಕೊಂಡು, ಪ್ರಿಯರೇ, ನೀವೇನೇ ಹಾಕ್ಕೊಂಡ್ರು, ಏನೇ ನಾವು ಮೆರೆದ್ರು, ರಾತ್ರಿ ಊಟ ಮಾಡಿ ಮಲಗುವಾಗ ಎಲ್ಲವನ್ನ ಏನು ಮಾಡಿ ಬಿಚ್ಚಬೇಕು? ಎಲ್ಲ ಬಿಚ್ಚಿ ಒಂದು ಕಡೆ ಇಟ್ಟು, ರಾತ್ರಿ ಎಲ್ರಿಗೂ ಗುಡ್ ನೈಟ್, ಟಾಟಾ, ಬಾಯ್ ಬಾಯ್, ನಾಳೆ ಸಿಗೋಣ ಅಂತೆಲ್ಲ ಹೇಳಿ ಮಲಗಿ ಬೆಳಗ್ಗೆ ನೋಡುವಾಗ ಮನೆ ಮುಂದೆ ಏನಿರುತ್ತೆ? ಬೆಂಕಿ. ಅಯ್ಯೋ, ರಾತ್ರಿ ನನ್ನ ಜೊತೆ ಮಾತಾಡಿದ್ರಲ್ಲ, ಬೆಳಗ್ಗೆ ಬರ್ತೀನಿ ಅಂತ ಸಿಗ್ತೀನಿ ಅಂತ ಹೇಳಿದ್ನಲ್ಲ, ಬೆಳಗ್ಗೆ ದುಡ್ಡು ಕೊಡ್ತೀನಿ ಎಂಬುದಾಗಿ ಹೇಳಿದ್ರಲ್ಲ, ಬೆಳಗ್ಗೆ ನಾನು ದುಡ್ಡನ್ನು ಕೊಡ್ತೀನಿ ಎಂಬುದಾಗಿ ನಾನು ಹೇಳಿದ್ನಲ್ಲ. ಎಸ್, ರಾತ್ರಿ ನಿನ್ನ ಆತ್ಮದ ಬಗ್ಗೆ, ನಿನ್ನ ಜೀವದ ಬಗ್ಗೆ ತೀರ್ಮಾನ ಮಾಡುವವನು ಜೀವ ಕೊಟ್ಟವನು. ನಾ ತೀರ್ಮಾನ ಮಾಡಬಹುದು. ನನ್ನ ತೀರ್ಮಾನ ನಾಳೆ ಸಿಗ್ತಾನೆ, ಟಾಟಾ, ಬಾಯ್ ಬಾಯ್, ಹಾಯ್, ಎಲ್ಲವೂ. ಪ್ರಿಯರೇ, ದೇವನ ವಾಕ್ಯ ಅತಿ ಅತಿ ಪರಿಶುದ್ಧವಾದ ವಾಕ್ಯ. ಇದಕ್ಕಾಗಿಯೇ ಕ್ರಿಸ್ತ ಯೇಸು ನಿನ್ನಲ್ಲಿ ಭಯ ಬೇಡ. ಓದಿ ಬ್ರದರ್, ಅದೇ ವಾಕ್ಯ. ನಿಮ್ಮನ್ನು ಮತ್ತೊಮ್ಮೆ ಗುಲಾಮರನ್ನಾಗಿಯೂ ಭಯಭೀತರನ್ನಾಗಿಯೂ ಮಾಡುವುದಿಲ್ಲ. ಏಕೆಂದರೆ ದೇವನ ಆತ್ಮ ನಿಮ್ಮನ್ನು ಪ್ರವೇಶಿಸಿದಾಗ ನಿಮ್ಮನ್ನು ಯಾವ ಕಾರಣಕ್ಕೂ ಗುಲಾಮನಾಗಿ ಬಿಡ್ಲಿಕ್ಕಿಲ್ಲ. ದೇವನ ಆತ್ಮ ನಿಮ್ಮಲ್ಲಿ ಬಂದಾಗ, ನಿಮ್ಮನ್ನ ಪರಿಶುದ್ಧಗೊಳಿಸಿದ ಮೇಲೆ ನಿಮ್ಮನ್ನ ನೋಡಿ ಲೋಕದ ಜನ ಭಯಪಡ್ತಾರೆ. ಏಕೆಂದರೆ ಈತನು ದೈವ ಪುರುಷ ಎಂಬುದಾಗಿ ಜನರು ಭಯಪಡ್ತಾರೆ. ನಿಮ್ಮಲ್ಲಿ ಮಾತನಾಡಲಿಕ್ಕೆ ಭಯಪಡ್ತಾರೆ. ನಿಮ್ಮಲ್ಲಿ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಸಮಾಜದಲ್ಲಿ, ನಿಮ್ಮ ಹತ್ತಿರ ಇರ್ತಕ್ಕಂಥ ವ್ಯಕ್ತಿಗಳು ನಿಮ್ಮನ್ನು ನೋಡಿ ಭಯಪಡ್ತಿರೋ ಕಾರಣಕ್ಕೆ, ಬೇಡಪ್ಪ, ಅವ್ರ ಸಾಹಸ ಬೇಡ, ಅವರಿಗೆ ಮೋಸ ಮಾಡೋದು ಬೇಡ, ಅವರಿಗೆ ಕೆಟ್ಟದ್ದು ಹೇಳೋದು ಬೇಡ, ಯಾಕೆಂದ್ರೆ ಅವರು ದೇವರ ಸೇವೆ ಮಾಡ್ತಿದ್ದಾರೆ. ಎಸ್, ದೇವರ ಸೇವೆ ಪರಿಶುದ್ಧವಾದದ್ದು. ದೇವರ ಆತ್ಮವನ್ನು ನೀವು ಕಾಪಾಡಿಕೊಳ್ಳುವಾಗ, ಈ ಪ್ರಪಂಚದಲ್ಲಿ ಏನು ನಿಮ್ಮಿಂದ ನಷ್ಟಪಟ್ಟು ಹೋದ್ರೂ ಪರವಾಗಿಲ್ಲ, ದೇವನು ಕೊಟ್ಟಂತ ಆತ್ಮವನ್ನ ನೀವು ಕಾಪಾಡಿಕೊಳ್ಳುವಾಗ, ದೇವನ ವಾಕ್ಯ ಹೇಳ್ತದೆ, ನೀವು ಈ ಭೂಮಿಯಲ್ಲಿ ಅದೃಷ್ಟವಂತರು ಎಂಬುದಾಗಿ. ನಿಮಗೆ ಒಂದು ಕೊರತೆಯೂ ನಾನು ಇಡೋದಿಲ್ಲ ಎಂಬುದಾಗಿ. ಒಂದು ಕೊರತೆ, ಯಾವ ಕೊರತೆ? ದೇವರು ನಿಮ್ಮನ್ನ ಎಲ್ಲ ಕೊರತೆಯಿಂದ ನೀಗಿಸ್ತಾರೆ. ಆಶೀರ್ವಾದದೊಂದಿಗೆ ದೇವರು ನಿಮ್ಮನ್ನು ನಡೆಸ್ತಾರೆ. ಆತನ ಪ್ರೀತಿಯೊಂದಿಗೆ ನಿಮ್ಮನ್ನು ನಡೆಸ್ತಾರೆ. ನನಗೆ ನಿನ್ನೆ ಒಬ್ಬರು ಫೋನ್ ಮಾಡಿದ್ರು, ಮಂಗಳೂರಿಂದ ಫೋನ್ ನನಗೆ ನಿನ್ನೆ ಮಾಡಿದ್ರು. ಬ್ರದರ್, ನನಗೆ ವಿಷಯ ಗೊತ್ತಾಯ್ತು, ನಿಮ್ಮ ಹತ್ರ ಮಾತಾಡಲಿಕ್ಕೆ ನನಗೆ ಭಯ, ನಾನು ಏನು ಹೇಳಬೇಕು ಎಂಬುದಾಗಿ ನನಗೆ ಗೊತ್ತಿಲ್ಲ. ಆದರೆ ದಿನಂಪ್ರತಿ ನಿಮಗಾಗಿ ನಾನು ಜಪ್ಸರ ಮಾಡ್ತಿದ್ದೆ, ಬಲಿಪೂಜೆಯಲ್ಲಿ ಸಮರ್ಪಿಸ್ತಿದ್ದೆ. ಕಡೆದಾಗಿ ನಾನು ಯೋಚನೆ ಮಾಡಿದೆ, ಬ್ರದರ್ ಹತ್ರ ಎಷ್ಟು ದಿನ ಅಂತ ನಾನು ಹಿಂಗಿರ್ಬೋದು, ನಾನು ಮಾತಾಡೋಣ ತೀರ್ಮಾನ ಮಾಡಿ ನೆನ್ನೆ ಮಾತಾಡಿದ್ರು. ಅವ್ರು ಹೇಳ್ತಾರೆ, ಬ್ರದರ್, ನಾನೊಂದು ವಿಷಯನ ನಾನು ನೋಡಿದೆ. ತುಂಬ ಪ್ರಾರ್ಥನೆ ಲೇಡಿ. ನಾನು ಹೇಳಿದೆ, ಏನು ಸಿಸ್ಟರ್ ವಿಷಯ ನೋಡಿದ್ದು? ಓಡುವಂಥ ಕಾರ್ಯವನ್ನು ನಾವು ನೋಡಿ, ನಾವು ನಮ್ಮ ಕುಟುಂಬ ಎಷ್ಟು ಕಣ್ಣೀರು ಸುರಿಸಿದ್ದೀವಿ, ನಾವು ರಾತ್ರಿ ಊಟನೂ ಮಾಡಲಿಲ್ಲ ಎಂಬುದಾಗಿ. ಅವ್ರು ಯಾರೋ ನಾನು ಯಾರೋ ಗೊತ್ತಿಲ್ಲ, ಆದರೆ ಪ್ರಾರ್ಥನೆಯಲ್ಲಿ ಸಂಧಿಸಿದಂಥ ದೇವರ ಮಕ್ಕಳು. ಎಷ್ಟು ಪ್ರಾರ್ಥನೆ ಮಾಡಿದ್ದೀವಿ ಬ್ರದರ್, ಆದರೆ ಆ ಸಮಯದಲ್ಲೂ ದೇವರ ವಾಕ್ಯವನ್ನು ನೀವು ಸಾರಿದ್ರಲ್ಲ. ಆ ಎರಡು ಮಕ್ಕಳನ್ನು ಹಿಡ್ಕೊಂಡು ನೀವು ದೇವರ ವಾಕ್ಯವನ್ನು ಹೇಳುವಾಗ ನಮ್ಮ ಹೃದಯ ಕಿತ್ತು ಬಂದ್ಬಿಡ್ತು ಬ್ರದರ್. ನಿಮ್ಮ ಕಣ್ಣಲ್ಲಿ ಒಂದು ದಿವಸವನ್ನು ನೀರು ನೋಡಲಿಲ್ಲ ನಾವು, ಆದರೆ ಅವತ್ತು ನಿಮ್ಮ ಒಂದು ಸ್ಥಿತಿ ಅದು ಊಹಿಸ್ಲಿಕ್ಕೆ ಸಾಧ್ಯವಾಗದಂಥ ಒಂದು ಸ್ಥಿತಿ.
ಅದಾದ್ಮೇಲೆ ದಿನಂಪ್ರತಿ ನಾವು ಬಲಿಪೂಜೆ ಕೊಡ್ತಾ ಇದ್ವಿ. 1 ತಿಂಗಳು ಬಲಿಪೂಜೆ ಕೊಟ್ಟಿದ್ದೀವಿ ನಿಮ್ಮ ಸಿಸ್ಟರ್ ಆತ್ಮಕ್ಕೆ. 3ನೇ ದಿನ ನಾವು ದರ್ಶನದಲ್ಲಿ ನೋಡದೆ ಮಲಗಿರುವಾಗ ಸಿಸ್ಟರು ಫುಲ್ಲು ವೈಟ್ ಅಂಡ್ ವೈಟ್ ಬಿಳಿ ಬಟ್ಟೆ ಹಾಕಿ ಅವ್ರು ನಿಂತಿರುವಂಥ ಜಾಗ ಅಷ್ಟು ಪ್ರಕಾಶಮಾನದ ಜಾಗ. ಆ ಸಿಸ್ಟರ್ ಏನೋ ಹೇಳ್ತಾ ಇದ್ದಾರೆ, ನಮಗೆ ಅರ್ಥ ಆಗ್ತಾ ಇಲ್ಲ. ಏನೋ ಅವರು ತುಂಬ ಇಂಟ್ರೆಸ್ಟ್ ಆಗಿ ಕೈಯೆಲ್ಲ ಆಡಿಸಿ ಆ ಒಂದು ಸೌಂದರ್ಯವಾದಂಥ ಪ್ರಕಾಶಮಾನವಾಗಿ ಹೊಳೆಯುವಂಥ ಆ ಮುಖದಲ್ಲಿ ಏನೋ ಅವರು ಹೇಳುವಾಗ ವಾಕ್ಯಗಳು ನಮಗೆ ಅರ್ಥ ಆಗಲಿಲ್ಲ. ಅವರು ಹೇಳ್ತಾ 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 ಅದಾದಮೇಲೆ ನಮ್ಮ ಜೊತೆ ಇರೋರು ಸಿಸ್ಟರ್ ಇನ್ನೊಂದ್ಸಲ ಹೇಳಿ ಎಂಬುದಾಗಿ ಹೇಳುವಾಗ ನಾನು ಎದ್ದೆ. 2:30-3 ಗಂಟೆ ಜಾಗ ಆ ಟೈಮು, ಬೆಳಗಿನ ಜಾವ. ಬ್ರದರ್, ಸಿಸ್ಟರ್ ನಮಗಾಗಿ ಪ್ರಾರ್ಥನೆ ಮಾಡ್ತಾರೆ, ನಿಮಗಾಗಿ ಪ್ರಾರ್ಥನೆ ಮಾಡ್ತಾರೆ, ಮಿನಿಸ್ಟ್ರಿಗಾಗಿ ಪ್ರಾರ್ಥನೆ ಮಾಡ್ತಾರೆ ಎಂಬುದಾಗಿ. ಪ್ರಿಯರೇ, ಯಾರು ನಮ್ಮ ನೆಂಟರಲ್ಲ, ನಮ್ಮ ಕುಟುಂಬದವರಲ್ಲ, ನಮ್ಮ ಬಂಧು ಮಿತ್ರರಲ್ಲ, ಸದಾಕಾಲ ನೋಡುವವರಲ್ಲ. ನಾವೆಲ್ಲೋ ಆ ಪ್ರೇಯರ್ಗೆ ಹೋಗ್ತೇವೆ. ಆ ಜಾಗದಲ್ಲಿ ದೇವರ ವಾಕ್ಯವನ್ನು ಪ್ರೀತಿಸಿದವರು ನಮ್ಮ ನೆಂಟರು, ನಮ್ಮ ಕುಟುಂಬದವರು, ನಮ್ಮ ಹಿತೈಷಿಗಳು. ಅವರು ಆ ವಾಕ್ಯವನ್ನು ಹೇಳುವಾಗ ನನಗೆಷ್ಟೋ ಸಂತೋಷ. ಕಾರಣಕ್ಕೆಂದರೆ ನನ್ನ ಕುಟುಂಬಕ್ಕಾಗಿ, ನನ್ನ ಪತ್ನಿಯ ಆತ್ಮಕ್ಕಾಗಿ ಪ್ರಾರ್ಥನೆ ಮಾಡಿದವರು ಸಾವಿರಾರು ಜನ, ಲೆಕ್ಕ ಇಲ್ಲದಷ್ಟು ಜನ. ಆ ಪ್ರಾರ್ಥನೆಯೇ ಆತ್ಮವನ್ನು ಕೊಂಡೋಗುವಂಥದ್ದು. ಪ್ರಿಯರೇ, ಬಲೂನ್ ರೀತಿಯಲ್ಲಿ ನೀವು ಬಲೂನನ್ನು ನೋಡಿರ್ಬೋದು. ಈಗ ದಸರಾ ಹತ್ರ ಬಂತು, ಎಕ್ಸಿಬಿಷನ್ ಹತ್ರ ಎಲ್ಲ ಮಾರ್ತಾರೆ ಬಲೂನ್ಸ್. ಅಲ್ಲಿ 2 ಥರದ ಬಲೂನ್ ಇದೆ. ಒಂದು ಗ್ಯಾಸ್ ಬಲೂನ್, ಇನ್ನೊಂದು ನಾವು ಊದುವಂಥ ಬಲೂನು. 2 ಥರ. ಅದು 2 ಬಲೂನೇ, 2ಕ್ಕೂ ಗಾಳಿ ಬೇಕು. ಆದರೆ ಆ ಗ್ಯಾಸ್ ಬಲೂನ್ ಕೈ ಬಿಟ್ಟು ತಪ್ಪುವಾಗ, ಮಿಸ್ ಆಗಿ ಅದು ಕಳಚಿ ಹೋಗುವಾಗ, ಅದು ಮೇಲೆ ನಮ್ಮ ಕಣ್ಣು ಮುಂದೆ ಎಷ್ಟೋ ಮೇಲೆ ಹೊರಟೋಗ್ತದೆ. ಅದೇ ನಾವು ಊದಿರುವಂಥ, ನಮ್ಮ ಬಾಯಾರು ಊದಿರ್ತಕ್ಕಂಥ ಬಲೂನ್, ನೀವು ಕೈ ಬಿಟ್ಟರೆ ನಿಮ್ಮ ಕೈ ಎದುರಿಗೆ, ಕಣ್ಣೆದುರಿಗೆ ಅಲ್ಲೇ ಸಿಗ್ತದೆ, ಹಿಡ್ಕೊಳ್ಬೋದು. ಆದರೆ ಗ್ಯಾಸ್ ಬಲೂನ್ ನೀವು ಒಂದು ಸಲ ಕೈ ಬಿಟ್ಟರೆ ಅದು ಅತಿ ಎತ್ತರಕ್ಕೆ ಹೋಗ್ತದೆ. ಅದು ಎಲ್ಲಿ ಹೋಗ್ತದೆ ಗೊತ್ತಿಲ್ಲ. ಸೇಮ್ ಪ್ರಿನ್ಸಿಪಲ್ ಅದರಲ್ಲಿ. ದೇವರೊಂದಿಗೆ ಈ ಆತ್ಮವನ್ನು ನಮ್ಮ ಶರೀರದಲ್ಲಿ ನೀವು ಕೂತು ವಾಕ್ಯವನ್ನು ಕೇಳುವಂಥ ನೀವು, ನಾನು, ನಿಮ್ಮ ನಿಜ ಜೀವನದ ಒಂದೊಂದು ಕ್ಷಣದಲ್ಲಿ ನಾವು ಮಾಡುವಂಥ ಒಳ್ಳೆಯ ಕಾರ್ಯ, ನಮ್ಮ ಶರೀರವು, ನಮ್ಮ ಆತ್ಮವು, ನಮ್ಮ ಶರೀರದ ಮೂಲಕ ಆತ್ಮವು ಬಲೂನ್ ರೀತಿಯಲ್ಲಿ ಅದು ಆಗ್ತದೆ. ಸತ್ತ ಕೂಡಲೇ ದೇವರು ನಮ್ಮ ಆತ್ಮಕ್ಕೆ ಆಜ್ಞಾಪಿಸಿದ ಕೂಡಲೇ, ಬಾ ಮಗನೇ, ಬಾ ಬಂಗಳೇ ಎಂಬುದಾಗಿ ಹೇಳುವಾಗ, ಈ ಶರೀರದಲ್ಲಿ ನೀವು ಕೇಳಿರುವಂಥ, ನಾನು ಕೇಳಿರುವಂಥ, ನಾವು ಬೋಧಿಸುವಂಥ ಪ್ರತಿಯೊಂದು ಕಾರ್ಯವು ನಾವು ಪರಿಶುದ್ಧವಾಗಿ ಇಟ್ಟುಕೊಂಡಿದ್ದಾಗ ಸತ್ತ ಕೂಡಲೇ ನಮ್ಮ ಆತ್ಮವು ಬಲೂನ್ ರೀತಿಯಲ್ಲಿ ಹೊರಟೋಗ್ತದೆ. ಕಣ್ಮರೆಯಾಗಿ ಅದು ಯಾವ ಜಾಗಕ್ಕೆ ಸೇರಬೇಕು, ಎಲ್ಲಿ ಸೀಮಿತವಾಗಿರಬೇಕೆಂಬುದಾಗಿ ದೇವನು ಬಯಸ್ತಾರೋ ಆ ಜಾಗದಲ್ಲಿ ನಿಮ್ಮ ನನ್ನ ಆತ್ಮ ಇರ್ತದೆ. ಇದನ್ನು ಕುರಿತು ದೇವರು ಇಂದು ನಮ್ಮೆಲ್ಲರಿಗೂ ಹೇಳುವಂಥ ಎಚ್ಚರಿಕೆಯ ಮಾತು. ಈ ಭೂಮಿಯಲ್ಲಿ ನೀನು ಜೀವಿಸುವಂಥ ನಿನ್ನ ಬದುಕು ಗ್ಯಾಸ್ ಬಲೂನ್ ರೀತಿಯಲ್ಲಿ ಇರಲಿ. ಅದು ನಿನ್ನಿಂದ, ನಿನ್ನ ಶರೀರದಿಂದ ನಿನ್ನ ಕೈ ತಪ್ಪಿ ಗ್ಯಾಸ್ ಬಲೂನ್ ಬಿಟ್ಟಾಗ ಅದು ನಿನಗೆ ಅರಿಯದಂಥ, ಕಣ್ಣಿಗೆ ಕಾಣದಂತೆ ಅದು ಯಾವ ರೀತಿಯಲ್ಲಿ ಹೋಗ್ತದೋ ಅದೇ ರೀತಿಯಲ್ಲಿ ನಮ್ಮ ಆತ್ಮ. ನೆಕ್ಸ್ಟ್ ವಾಕ್ಯ ಇದೆ ನೋಡ್ರಿ, ಓದಿ ಬ್ರದರ್ ವಾಕ್ಯ.
ಬದಲಿಗೆ ನಿಮ್ಮನ್ನು ದೇವರ ಮಕ್ಕಳನ್ನಾಗಿಸುತ್ತದೆ. ಯಾರನ್ನ? ನಮ್ಮನ್ನು ಹಲೋ, ನಮ್ಮನ್ನ ನಮ್ಮನ್ನ ದೇವರ ಮಕ್ಕಳನ್ನಾಗಿಸುತ್ತದೆ. ಮಕ್ಕಳನ್ನಾಗಿಸು. ಆ ಮಕ್ಕಳನ್ನಾಗಿಸುವಂತ ಸೌಭಾಗ್ಯ ನಮ್ಮದಾಗಿರ್ತದೆ. ನಿಮ್ಮ ಮಕ್ಕಳೇ, ನಿಮಗೆ ನೀವು ಜನ್ಮ ಕೊಟ್ಟಂತ ಮಕ್ಕಳು ಗಲಾಟೆ ಮಾಡ್ತಾರೆ ಮನೆಯಲ್ಲಿ. ಅದರಲ್ಲೂ ಗಂಡು ಮಕ್ಕಳು ಗಲಾಟೆ ಮಾಡುವಾಗ ಕೋಪ ಬಂದು ತಾಯಿಯೋ ತಂದೆ ಏನಂತ ಬೈತೀರಿ? ದೆವ್ವ ಥರ ಹುಟ್ಟುಬಿಟ್ಟಿದ್ದಾನೆ ಅಂತ. ಇದ್ಯಾಕೆ ದೆವ್ವ ಥರ ಆಡ್ತೀಯ? ದೆವ್ವ ಹಿಡಿದಿದ್ಯಾನೋ? ಇವನ್ ಪೀಡೆ, ನಮ್ಮನೆಗೆ ಪೀಡೆ ರೀ ಇದು ಸತ್ತೋರೆ. ನಾನು ಕಿವಿಯಾರ ಕೇಳಿದ್ದೀನಿ, ತಾಯಿ ಹೇಳುವಂಥದ್ದು ಇವನು ಸತ್ತೋಗಿದ್ರೆ ಎಷ್ಟೋ ಮೇಲು ಎಂಬುದಾಗಿ ಹೇಳ್ತೀರು. ನಾನು ಹೇಳಿದೆ ದಯವಿಟ್ಟು ಆ ಥರ ಹೇಳಬಾರ್ದು, ಮಾತಾಡಬಾರ್ದು. ಅಯ್ಯೋ ಬ್ರದರ್, ಇವಳು ಹುಟ್ಟದೇ ಹೋಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಇವನು ಬದುಕಿದ್ದು ಏನು ಪ್ರಯೋಜನ ಇಲ್ಲ. ಜನ್ಮ ಕೊಟ್ಟಂತ ತಂದೆ ತಾಯಿಯ ಮಾತು ಇಲ್ಲಿ ದೇವನ ವಾಕ್ಯ ಹೇಳ್ತದೆ. ದೇವನೊಂದಿಗೆ ಒಂದು ಸಂಬಂಧವನ್ನು ಇಟ್ಟುಕೊಂಡಿದ್ದಾಗ, ದೇವನೊಂದಿಗೆ ನಾವು ಐಕ್ಯವಾಗುವಾಗ, ಒಳಿತನ್ನೇ ನಾನು ಮಾಡುವಾಗ, ಒಳ್ಳೆಯ ಕಾರ್ಯವನ್ನು ನಾನು ಸಾಧಿಸುವಾಗ ನಿನಗೆ ಸಿಗುವಂಥ ಪ್ರಶಂಸೆ, ನಿನಗೆ ಕೊಡುವಂಥ ದೇವನ ಆಶೀರ್ವಾದ, ದೇವನ ಸ್ವಂತ ಸ್ವಕೀಯ ಮಕ್ಕಳಾಗುವಂಥ ಸೌಭಾಗ್ಯ. ಸ್ವಲ್ಪ ನಿಮ್ಮಲ್ಲಿ ವ್ಯತ್ಯಾಸ ಆದರೆ ಜನ ಏನು ಹೇಳ್ತಾರೆ ಗೊತ್ತಾ? ಅವ್ರ ಮನೆ ಕಡೆ ಹೋಗ್ಬೇಡ, ಅವ್ರ ಮಕ್ಕಳು ಸವಾಸನ ಮಾಡಬೇಡ, ಅವ್ರು ನಮ್ಮ ಮನೆಗೆ ಬರಬಾರ್ದು. ಒಬ್ಬೊಬ್ರು ಹೇಳ್ತಾರೆ ಅವ್ರು ಎಡಕ್ಕೂ ನಾವು ಬರಲ್ಲ ಅಂತೇಳಿ. ಕಾರಣ ಏಕೆ? ಕೆಟ್ಟ ದೃಶ್ಯ, ಕೆಟ್ಟ ಆಲೋಚನೆ, ನಾನಾ ರೀತಿಯ ಪಾಪ ಕಾರ್ಯಗಳನ್ನು ಮಾಡುವಾಗ ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ದೇವನ ಸಂಬಂಧ ಮುರಿದು ಹೋಗ್ತದೆ. ಆದರೆ ಇಲ್ಲಿ ದೇವನ ಸಂಬಂಧ ನನಗೆ ಬೇಕಾದರೆ ದೇವನ ವಾಕ್ಯ ಹೇಳ್ತದೆ, ನೀನು ನನ್ನೊಂದಿಗೆ ಐಕ್ಯವಾಗಿರ, ಪರಿಶುದ್ಧತೆಯನ್ನು ಕಾಪಾಡಿಕೋ. ಆ ಪರಿಶುದ್ಧತೆ ನಿನ್ನನ್ನ ಸತ್ಯದ ಮಾರ್ಗಕ್ಕೆ ಕೊಂಡೋಗ್ತದೆ ಎಂಬುದಾಗಿ. ಅದು ಮಾತ್ರವಲ್ಲ, ನಮಗೆ ದೇವನು ನಮ್ಮನ್ನ ಸ್ವಂತ ಮಕ್ಕಳಾಗಿ ನಮ್ಮನ್ನ ಒಂದೊಂದು ಕ್ಷಣವೂ ಕೈ ಬಿಡದೆ ನಮ್ಮನ್ನು ನಡೆಸುವವರಾಗಿರ್ತಾರೆ. ಒಂದು ಭಯ ಇಲ್ಲದೆ ಭೂಮಿಯಲ್ಲಿ ಧೈರ್ಯವಾಗಿ ಜೀವಿಸುವಂತ ದೇವರ ಮಕ್ಕಳಾಗಿರ್ತೀವಿ ನಾವು. ಪ್ರೈಸ್ ದಿ ಲಾರ್ಡ್. ಬಲಗೈ ಮೇಲೆ ಮಾಡಿ ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, 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 ಹಾಲೆಲೂಯಾ. ಓದಿ ಬ್ರದರ್ ಮುಂದಿನ ವಾಕ್ಯ. ಆ ಆತ್ಮದ ಮೂಲಕವೇ, ಆ ಆತ್ಮದ ಮೂಲಕವೇ. ನೋಡಿ, ಶರೀರದ ಬಗ್ಗೆ ಎಲ್ಲಿಯೂ ಮಾತಾಡಿಲ್ಲ ಇಲ್ಲಿ. ಶರೀರದ ಬಗ್ಗೆ ಇಲ್ಲಿ ಪ್ರಸ್ತಾಪ ಇಲ್ಲ. ಆತ್ಮದ ಬಗ್ಗೆ. ಆತ್ಮವು ಅಷ್ಟು ಪರಿಶುದ್ಧವಾದದ್ದು, ಆತ್ಮವು ಅಷ್ಟು ಉನ್ನತವಾದದ್ದು, ಆತ್ಮವು ಅಷ್ಟು ಬೆಲೆಯುಳ್ಳದು. ಯಾರ ಸಮ್ಮುಖದಲ್ಲಿ? ದೇವನ ಸಮ್ಮುಖದಲ್ಲಿ. ಮನುಷ್ಯನ ಸಮ್ಮುಖದಲ್ಲಿ ಹೊಡಿರಿ, ಸಾಯಿಸ್ರಿ, ಹೊಡೆದಾಕ್ರಿ, ಬಡದಾಕ್ರಿ, ಇವನ್ನ ಕೊಚ್ಚಾಕ್ಬಿಡ್ರಿ. ಪ್ರಿಯರೇ, ಒಂದು ವ್ಯಕ್ತಿ ಇನ್ನೊಂದು ವ್ಯಕ್ತಿಯನ್ನು ಹೊಡೆಯುವಾಗ, ಇನ್ನೊಂದು ವ್ಯಕ್ತಿಯನ್ನು ಕೊಚ್ಚಾಕ್ತೀನಿ ಅಂತ ಹೇಳಿದರೆ, ಈ ಭೂಮಿಯಲ್ಲಿ ಆ ನಿರಪರಾಧಿಯ ಕಣ್ಣೀರು, ಆ ನಿರಪರಾಧಿಯ ಒಂದು ರಕ್ತದ ಹನಿ ದೇವನನ್ನು ನೋಡಿ ಕೂಗ್ತದೆ. ನೀನು ಸೃಷ್ಟಿ ಮಾಡಿದ್ಯಲ್ಲ ಆ ದುಷ್ಟ, ಇದು ನನ್ನ ಶರೀರವನ್ನು ಕೊಂದಾಕಿದ್ದಾನೆ, ನಾನು ಆ ಶರೀರದಲ್ಲಿ ಆತ್ಮವಾಗಿ ಜೀವಿಸಿದಂತ ನಾನು ಅನೇಕ ಒಳ್ಳೆ ಕೆಲಸವನ್ನು ಮಾಡಬೇಕೆಂಬುದಾಗಿದ್ನಲ್ಲ ಎಂಬುದಾಗಿ ನೀತಿವಂತನ ಕಣ್ಣೀರು, ನೀತಿವಂತನ ರಕ್ತ ದೇವನನ್ನು ನೋಡಿ ಪರಲೋಕದಲ್ಲಿರುವಂಥ ಸ್ವಾಮಿಯನ್ನು ಕೂಗ್ತದೆ. ಯಾವುದಕ್ಕೂ ದೇವನ ವಾಕ್ಯ ಹೇಳ್ತೇವೆ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು, ನಾನು ಮೊನ್ನೆ ಯೂಟ್ಯೂಬಲ್ಲಿ ನೋಡಿದೆ, ಒಂದು ಅರ್ಚಕ ಪೂಜೆ ಮಾಡುವಂಥ ಒಂದು ಪೂಜಾರಿ ಹೇಳ್ತಾನೆ, ಮುಸ್ಲಿಂ ಅವರನ್ನ, ಕ್ರೈಸ್ತರನ್ನ ಕೊಚ್ಚಾಕ್ಬಿಡ್ರಿ ಅಂತ. ವೈರಲ್ ಆಗಿರ್ಬೋದು ಅದು ಎಲ್ಲ ಕಡೆಯೂ. ಇನ್ನೊಂದು ವ್ಯಕ್ತಿ ಹೇಳ್ತಾನೆ, ನಮ್ಮ ದೇವ್ರ ಕೈಯಲ್ಲಿ ಖಡ್ಗ ಕಡಾರಿ ಇದೆ, ನಿಮ್ಮ ಮನೆಗಳಲ್ಲಿ ಎಲ್ಲರೂ ಒಂದು ಖಡ್ಗ ಕಡಾರಿ ಎಲ್ಲ ಇಟ್ಕೊಳ್ರಿ ಅಂತ. ಏನು ಮಾಡ್ತಾರೆ? ಏನು ಮಾಡಲಿಕ್ಕೆ ಸಾಧ್ಯ?
ಕೊಚ್ಚಾಕ್ಬೋದು, ಕೊಚ್ಚಾಕಿ ನೀನು ಒಂದು ದಿನ ಸಾಯ್ಬೇಕು. ಒಂದು ದೇವರ ಸೇವೆಯನ್ನು ಮಾಡುವಂಥ ವ್ಯಕ್ತಿಗೆ ಒಂದು ಸೌಜನ್ಯ ಇಲ್ಲದಿದ್ದರೆ, ದೇವನ ಸೇವೆಯನ್ನು ಮಾಡುವಂಥ ಒಂದು ವ್ಯಕ್ತಿ ಇನ್ನೊಂದು ವ್ಯಕ್ತಿಯನ್ನ, ಬೇಡ ಆ ಪೂಜಾರಿಯೇ, ಆ ಒಂದು ವ್ಯಕ್ತಿಯೇ ಒಂದು ಚಿಕ್ಕದ ಮೇಣದ ಬತ್ತಿಯನ್ನು ಇಟ್ಕೊಂಡು ಅವನು ಸುಟ್ಕೊಳ್ಳಿ ನೋಡೋಣ, ಕಿರ್ಚಾಡುತ್ತಾನೆ. ಹೆಂಗೆ ನೀನೊಂದು ಪ್ರಾಣವನ್ನು ತೆಗಿಯಂತ ಇನ್ನೊಬ್ಬರಿಗೆ ಪ್ರಚೋದನೆ ಮಾಡ್ತೀಯ? ನೀನೇ ಮಾಡ ಕೆಲಸ, ಇನ್ನೊಬ್ಬರಿಗೆ ಪ್ರಚೋದನೆ ಮಾಡಬೇಡ, ಇನ್ನೊಬ್ಬರನ್ನ ಪಾಪಕ್ಕೆ ಗುರಿ ಮಾಡಬೇಡ. ಪ್ರಚೋದನೆ ಕೊಡುವವನು ನೀನು ಮಾಡು. ನೀನು ಮಾಡೋಂಗಿಲ್ಲ, ಬೇರೆಯವ್ರ ಹತ್ರ ಮಾಡಿಸು. ಅದಕ್ಕಾಗಿ ದೇವನ ವಾಕ್ಯ ಹೇಳ್ತದೆ, ನೀನು ಹಿಂಬಾಲಿಸುವಂಥ ಒಂದು ಹಿಂಬಾಲಕ ಆತನು ಪರಿಶುದ್ಧವಾಗಿದ್ದಾನ, ಆತನು ಉತ್ತಮವಾಗಿದ್ದಾನ, ಆತನಲ್ಲಿ ಸದ್ಗುಣಗಳಿದೆಯಾ, ಆತನಲ್ಲಿ ತಾಳ್ಮೆ ಇದೆಯಾ, ಆತನಲ್ಲಿ ಸಹನೆ ಇದೆಯಾ, ಆತನಲ್ಲಿ ಕ್ಷಮೆ ಇದೆಯಾ, ಆತನಲ್ಲಿ ಪ್ರೀತಿ ಇದೆಯಾ, ಅದನ್ನು ನೋಡು. ಅದಕ್ಕಾಗಿಯೇ ಕ್ರಿಸ್ತ ಯೇಸು ಈ ಲೋಕಕ್ಕೆ ಬಂದದ್ದು. ಮೊಯ್ಯಿಗೆ ಮೊಯ್ಯಿ ತೀರ್ಸೆಂಬುದಾಗಿ ಬೈಬಲಲ್ಲಿ ಎಲ್ಲಿಯೂ ಹೇಳಿಲ್ಲ. ದೇವನ ವಾಕ್ಯ ಯೇಸು ಸ್ವಾಮಿ ಹೇಳಿದಂಥ ಸಂದೇಶ, ನಿನಗೆ ದ್ರೋಹ ಮಾಡಿದ್ದಲ್ಲಿ ನೀನು ಅವರನ್ನು ಕ್ಷಮಿಸು, ಅವರನ್ನು ಕ್ಷಮಿಸು, ನಿನ್ನನ್ನು ಹಿಂಸಿಸುವವರಿಗಾಗಿ ಪ್ರಾರ್ಥಿಸು ಎಂಬುದಾಗಿ. ನಿನ್ನ ಮೇಲೆ ಇಲ್ಲದ ಸಲ್ಲದ ಆರೋಪಗಳನ್ನು ಹೊರಿಸುವಾಗ ನೀನು ಕುಣಿದು ಕುಪ್ಪಳಿಸು, ಏಕೆಂದರೆ ನನಗೂ ಸಹ ಇದನ್ನೇ ಮಾಡಿದ್ದು. ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯ ವಾಕ್ಯ 10-11 ತೆಗಿಬೇಡಿ ವಾಕ್ಯ. ಪ್ರಿಯರೇ, ದೇವನ ವಾಕ್ಯ ನಮ್ಮ ಹೃದಯದಲ್ಲಿ ಬರೆಯಲ್ಪಡಬೇಕು. ಆ ಹೃದಯದಲ್ಲಿ ಬರೆಯಲ್ಪಟ್ಟಾಗ ದೇವನ ಆ ಪವಿತ್ರತೆ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಕಾಪಾಡ್ತದೆ. ಅದು ಮಾತ್ರವಲ್ಲ, ನೆಕ್ಸ್ಟ್ ವಾಕ್ಯ ಇದೆ ನೋಡ್ರಿ, ಓದಿ ವಾಕ್ಯವನ್ನು ಮುಗಿಸೋಣ. ಆ ಆತ್ಮದ ಮೂಲಕವೇ ನಾವು ದೇವರನ್ನು ಅಪ್ಪ, ತಂದೆಯೇ ಎಂದು ಕರೆಯುತ್ತೇವೆ. ನಾವು ದೇವರ ಮಕ್ಕಳೆಂಬುದಕ್ಕೆ ದೇವರ ಆತ್ಮ ನಮ್ಮ ಅಂತರಾತ್ಮದೊಂದಿಗೆ ಸಾಕ್ಷಿ ನುಡಿಯುತ್ತಾರೆ. ನಾವು ಮಕ್ಕಳಾಗಿದ್ದರೆ ಹಕ್ಕು ಬಾಧ್ಯತೆ ಉಳ್ಳವರು, ಹೌದು, ದೇವರ ಸೌಭಾಗ್ಯಕ್ಕೆ ಬಾಧ್ಯಸ್ಥರು, ಕ್ರಿಸ್ತ ಯೇಸುವಿನೊಡನೆ ಸಹಬಾಧ್ಯಸ್ಥರು. ಕ್ರಿಸ್ತ ಯೇಸುವಿನ ಯಾತನೆಯಲ್ಲೂ ನಾವು ಪಾಲುಗಾರರಾಗಬೇಕು, ಆಗ ಮಾತ್ರ ಅವರ ಮಹಿಮೆಯಲ್ಲೂ ಪಾಲುಗಾರರಾಗುತ್ತೇವೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಬಲಗೈ ಮೇಲೆ ಮಾಡಿ ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, 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 ಹಾಲೆಲೂಯಾ. ಪ್ರಿಯರೇ, ನಾವು ದೇವರೊಂದಿಗೆ ಪಾಲುಗಾರರಾಗಬೇಕಾದ್ರೆ, ದೇವನೊಂದಿಗೆ ನನ್ನ ಸಂಬಂಧ ಬೆಳಿಬೇಕಾದ್ರೆ, ಈ ಭೂಮಿಯಲ್ಲಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಯಾವ ಕಾರಣಕ್ಕೂ ನೀನು ಮಾನಸಿಕವಾದಂಥ ಚಿಂತೆ ಮಾಡಬೇಡ. ದೇವನು ಕೊಟ್ಟಂತ ಉಪದೇಶಕ್ಕೆ ತಲೆಬಾಗಿ ನಿನ್ನ ಹೃದಯದಲ್ಲಿ ದೇವನ ಉಪದೇಶವನ್ನು ಬರೆದುಕೋ. ಅದು ನಿನ್ನನ್ನ ಸಿರಿ ಸಂಪತ್ತು ಮೂಲವಾಗಿಯೂ ಹಾಗೂ ಈ ಲೋಕದಲ್ಲಿ ದೇವರು ನಮಗೆ ಮನುಷ್ಯನಿಗೆ ಅನುಭವಿಸಲು ಕೊಟ್ಟಿರ್ತಕ್ಕಂಥ ಸಕಲವನ್ನ ಅನುಭವಿಸುವಂತ ಶಕ್ತಿಯನ್ನ, ಕೃಪೆಯನ್ನ ವರದಾನವಾಗಿ ಕೊಡ್ತಾರೆ. ಕೃಪೆ ಎಂಬುದು ದೇವನು ಕೊಡುವಂಥ ದೊಡ್ಡ ಒಂದು ಕೊಡುಗೆ ನಮಗೆ. ಅದು ನಿಮ್ಮ ಪುಣ್ಯ ಫಲದಿಂದ ಅಲ್ಲ. ದೇವನವರ ಶಿಷ್ಯರು ಹೇಳಿದ್ರು, ನನ್ನ ಕೃಪೆಯ ನಿನಗೆ ಸಾಕು ಎಂಬುದಾಗಿ. ನನ್ನ ಕೃಪೆಯ ನಿನಗೆ ಸಾಕು. ಆ ದೇವನು ಕೊಡುವಂತ ಆ ಒಂದು ಕೃಪೆಯು ನಮ್ಮನ್ನ ಈ ಲೋಕವನ್ನ ಜಯಿಸುವಂತ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥ. ಅದಕ್ಕಾಗಿ ದೇವನ ವಾಕ್ಯ ಹೇಳ್ತದೆ, ದೇವರೊಂದಿಗೆ ನೀನು ಪಾಲುಗಾರನಾಗಬೇಕಾ, ನೀನು ಎಲ್ಲವನ್ನ, ಈ ಭೂಮಿಯ ಎಲ್ಲ ಆಸೆಯನ್ನು ತೊರೆದು ಪರಿಶುದ್ಧವಾಗಿ ಜೀವಿಸಲಿಕ್ಕೆ ನೀನು ಪ್ರಯತ್ನಿಸು, ಪ್ರಾರ್ಥಿಸು. ನೀನು ಪ್ರಯತ್ನಿಸದೆ ಇದ್ದರೆ ನೀನು ದೇವನೊಂದಿಗೆ ಸಂಬಂಧವನ್ನು ಇಟ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನೀವೆಲ್ಲ ಬಂದಿದ್ದೀರಿ, ಬಂದಂತ ನೀವು, ನಾನು ದೇವನ ವಾಕ್ಯವನ್ನು ಕೇಳಿಯೂ ಪಾಪದ ಮಲಿನಕ್ಕೆ ಬಿದ್ದು ಹೋದಾಗ, ಪಾಪದ ಈ ಲೋಕದ ನಾನಾ ರೀತಿಯ ಆಡಂಬರ ಜೀವನಕ್ಕೂ ಪಾಪದ ಸುಳಿವಿಗೆ ಸಿಕ್ಕಾಕೊಂಡಾಗ
ಇದರಿಂದ ನಾವು ಮೇಲೆ ಬರಲಿಕ್ಕೆ ಸಾಧ್ಯವಿಲ್ಲ. ಬದಲಾಗಿ ನೀವು, ಕುಟುಂಬವು ನಾನಾ ರೀತಿಯಲ್ಲಿ ನಷ್ಟಪಟ್ಟು ಹೋಗ್ತದೆ. ನಮ್ಮ ಕಣ್ಣು ಮುಂದೆ ನಷ್ಟಪಟ್ಟು ಹೋಗ್ತದೆ. ಇದನ್ನೇ ಯೇಸು ಕ್ರಿಸ್ತನು ನಮಗೆ ಬೋಧಿಸಿದ್ದು. ಈ ಒಂದು ಕಾರ್ಯದಿಂದ, ದುಷ್ಟತನದಿಂದ ನೀನು ಹೊರಗೆ ಬರಬೇಕಾದರೆ ನಿನ್ನಲ್ಲಿ ದೇವನ ಪರಿಶುದ್ಧತೆಯು, ದೇವನ ಸದ್ಗುಣಗಳು ನಿನ್ನಲ್ಲಿ ಅಳವಡಿಸಿಕೊಂಡಿರ್ಬೇಕು. ನೀನು ದೇವರು ನಮಗೆ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ದೇವರು ಎಲ್ಲವನ್ನು ಕೊಟ್ಟಿದ್ದಾರೆ. ನಮ್ಮ ಪಂಚ ಇಂದ್ರಿಯಗಳಿಗೆ ದೇವನು ಈ ಒಂದು ವರದಾನವನ್ನು ಕೊಟ್ಟಿದ್ದಾರೆ. ಕಿವಿ ಇದೆ, ಕೇಳ್ತಾ ಇದೆ. ಕಣ್ಣಿದೆ, ನೋಡ್ತಾ ಇದ್ದೀವಿ. ಗ್ರಹಿಸುವಂತ ಶಕ್ತಿ ಹೃದಯಕ್ಕೆ ದೇವರು ಕೊಟ್ಟಿದ್ದಾರೆ. ಹೃದಯ ಇದೆ. ನಾವು ಹೋಗುವಂತ ಜಾಗ, ಬರುವಂತ ಜಾಗದಲ್ಲಿ ದೇವನು ನಮಗೆ ಅನೇಕ ರೀತಿಯಲ್ಲಿ ಮಾಡಿರ್ತಕ್ಕಂಥ, ದೇವನು ಮಾಡುವಂತ ಸರ್ವ ಅದ್ಭುತ ಕಾರ್ಯಗಳನ್ನು ಹೋಗಿ ನಾವು ನೋಡ್ತೇವೆ. ಆದರೂ ನೀನು ನಿನ್ನ ಕೆಟ್ಟದ್ದನ್ನ ಬಿಡದೆ, ನೀನು ಮಾನಸಿಕವಾದಂಥ, ಮನುಷ್ಯನ ಕಲ್ಪಿತವಾದ ಕಾರ್ಯದಲ್ಲಿ ನೀನು ಇದ್ದಾಗ, ಕೆಟ್ಟ ಸಾವಾಸ, ಕ್ಷಣದ ಸುಖಕ್ಕಾಗಿ ಲೋಕದ ಕಾರ್ಯದಲ್ಲಿ ಶಾರೀರಿಕವಾದಂಥ ದುರಿಚ್ಛೆಗೆ ಬಿದ್ದಾಗ ದೇವನ ಸಂಬಂಧವು ನೀಟಾಗಿ ಕಳೆದು ಹೋಗ್ತದೆ. ಹಾಲಿಗೆ ಎಷ್ಟು? 1 ಲೀಟರ್ಗೆ ಹಾಲು 40 ರೂಪಾಯಿ, 44. ಡೈರಿದು 44, ಪ್ರೈವೇಟಲ್ಲಿ ತಗೊಂಡ್ರೆ 40 ರೂಪಾಯಿ 1 ಲೀಟ್ರ್ ಹಾಲು. ಇನ್ನೇನು ನೀವು ಕಾಯಿಸ್ಬೇಕು? ಹಾಲು ಬರ್ತಾನೆ ಅಂತ ಕಾಯ್ಕೊಂಡಿದ್ರಿ. ನೀವು ತಾಯಿ ಹಾಲ್ಗಾಗಿ ಕಾಯ್ತಿದ್ರಿ, ಭಯಂಕರ ತಲೆನೋವು, ಮಲ್ಕೊಂಡ್ರಿ. ಮಗಳಿಗೆ ಹೇಳಿದ್ಲಿ, ಮಾ ನೀನು ಹಾಲು ಬರ್ತಾನೆ, ತಗೊಂಡು ಕಾಯಿಸು. ದಯವಿಟ್ಟು ಪಾತ್ರೆನ ಚೆಂದಾಗಿ ಉಜ್ಜಬೇಕು. ಒಳಗೆ ಪಾತ್ರೆನ ಚೆನ್ನಾಗಿ ಉಜ್ಜು, ಹಾಲು ಪಾತ್ರೆ. ಮಗಳು ಹೇಳ್ತಾರೆ, ಹ್ಞೂ ಮಮ್ಮಿ ಅಂತೇಳಿ ಉಜ್ಜಿದ್ಲು, ತಗೊಂಡೋದ್ಲು. ಹಾಲು ತಗೊಂಡೋಗಿ ಸ್ಟವ್ ಮೇಲೆ ಇಟ್ಲು. ಕಾಯಿಸ್ತಾ ಕಾಯಿಸ್ತಾ ಹಾಲು ಕೆಟ್ಟೋಯ್ತು. ಏನು ಬೈತೀರಿ? ಹಲೋ, ನಿಮಗೆ ತಲೆನೋವು, ಕಾಯ್ಕೊಂಡಿದ್ದೀರಿ. ಹಾಲು ಬಂದಿದ್ದ ತಕ್ಷಣ ಕಾಫಿ ಮಾಡಿ ಕೊಡು. ಮಗಳು ಹೇಳ್ತಾಳೆ, ಕಾಫಿ ಮಾಡಿಕೊಡ್ತೀನಿ, ಮಲ್ಕೊಮ್ಮ ನೀನು, ಏನು ನೀನು ಕೆಲಸ ಮಾಡಬೇಡ, ಮಲ್ಕೋ, ನಾನು ಹಾಲು ಬಂದಿದ್ದ ತಕ್ಷಣ ಕಾಫಿ ಮಾಡಿಕೊಡ್ತೀನಿ. ಹಾಲು ತಾಯಿ ಹೇಳಿದ್ರು ಚೆನ್ನಾಗಿ ಪಾತ್ರೆಯಲ್ಲಿ ಒಳಗೆ ಉಜ್ಜು. ನೀವು ಒಪ್ಕೊಂಡ್ರಿ, ಉಜ್ತೀನಿ ಮಮ್ಮಿ, ನೀನು ಚಿಂತೆ ಮಾಡಬೇಡ. ಉಜ್ಜಿದ್ಲು, ಸರಿಗುಜ್ಲಿಲ್ಲ, ಒಂದು ಚೂರು ಕೊಳೆಯಿತ್ತು. ಇಂದಿನ ದಿನದ ಹಾಲ್ದು ಕೆನೆ, ಹಾಲು ಕಾಯಿಸುವಾಗ ಒಡೆದೋಯ್ತು. 40 ರೂಪಾಯಿ ಹಾಲು. ಏನು ಬೈಬೋದು? ಹಲೋ ಹಲೋ, ನಿಮಗೆ ಗೊತ್ತು. ಮಗಳಿಗೆ ಇಲ್ಲ ಮಗನಿಗೆ, ಹಾಲು ಕಾಯಿಸ್ತವನಿಗೆ ಇಲ್ಲ ಗಂಡ ಕಾಯಿಸಿ ಕೆಟ್ಟೋದ್ರೂ ಬಿಡ್ಲಿಲ್ಲ. ಬಾಯಿಗೆ ಬಂದಂಥ ಹಬ್ಬದ ಮಾತುಗಳನ್ನು ಮಾತಾಡಿದ್ರಿ. 40 ರೂಪಾಯಿ ಹಾಲು ಇಲ್ಲ ಅರ್ಧ ಲೀಟ್ರ್ 20 ರೂಪಾಯಿ ಹಾಲು. ಹಾಳಾದವಳು, ದರಿದ್ರದವನು, ಅದಾದ್ಮೇಲೆ ಇನ್ನೂ ಗೊತ್ತಿಲ್ಲ, ಹೊಲ್ಸು ತುಂಬಿಕೊಂಡಿದ್ರು, ಹೊಲ್ಸು ಮಾತುಗಳು. ಎಷ್ಟು ಕೆಲಸ ಮಾಡಿಕೊಡ್ತೀನಿ, ನನ್ನ ಕಾಲು ಸವಿಯ ತನಕ ನಿಮಗೆ ಸೇವೆ ಮಾಡಿಕೊಡ್ತೀನಿ. ಒಂದು ತಲೆನೋವು ಬಂತು, ಕಾಫಿ ಮಾಡಿಕೊಡು ಅಂತ ಹೇಳಿದ್ರೆ, ದರಿದ್ರ ಮನೆಯಲ್ಲಿ ಒಂದು ಕಾಫಿ ಇಲ್ವಲ್ಲ ಅಂತೇಳಿ ಬಾಯಿಗೆ ಬಂದಿದ್ರಿ. ಆ ಹಾಲು ಕೆಟ್ಟೋಗಿದ್ದಕ್ಕೆ ನಿಮ್ಮ ಆದರೆ ದೇವನು ಕೊಟ್ಟಂತ ಪರಿಶುದ್ಧವಾದಂಥ ಈ ಆತ್ಮ ನಿಮ್ಮಿಂದ ಕೆಟ್ಟೋದ್ರೆ ದೇವರು ಎಷ್ಟಾಗಿ ಬೈಯಲ್ಲ. ದೇವರು ಬೈಯಲ್ಲ, ನೀವು ನಾನು ಬೈದಾಗೆ ಬೈಯಲ್ಲ. ದೇವರು ಎಷ್ಟಾಗಿ ಅಳಬಹುದು. ನಮ್ಮ ಈ ಶರೀರವು, ಆತ್ಮವು ನರಕಕ್ಕೆ, ಬೆಂಕಿಗೆ ಹೋಗುವಾಗ, ನಿಮ್ಮ ಮಕ್ಕಳೇ ನಿಮ್ಮ ಮುಂದೆ ಏನಾದರೂ ಬೆಂಕಿಲಿ ಸುಟ್ಟಾಗ, ಆಕ್ಸಿಡೆಂಟ್ ಆಗಿ ಏನಾದರೂ ಸಂಭವಿಸುವಾಗ ನಿಮ್ಮ ಜೀವ ಉಳಿಯೋದಿಲ್ಲ, ತತ್ತರಿಸಿ ಹೋಗ್ತದೆ. ಪ್ರಿಯರೇ, ಒಂದು ಆತ್ಮ ನಷ್ಟಪಡುವುದು ದೇವನಿಗೆ ಇಷ್ಟ ಇಲ್ಲ ಎಂಬುದಾಗಿ ದೇವನ ವಾಕ್ ಮಾಡಿ ನೋಡ್ರಿ. ಅಂತ್ಯಕಾಲ ಮಾನಸಾಂದ್ರ ಹೊಂದದೇ ಇದ್ರೆ
ನೀವು ಕೆಟ್ಟದನ್ನು ಬಿಡದೆ ಹೋದರೆ ಇವತ್ತು ಕೇಳಿದಂಥ ವಾಕ್ಯ ನಿಮ್ಮ ಶರೀರವು ಸತ್ತು ಹೋಗ್ತದೆ ಎಂಬುದಾಗಿ. ಯಾವುದರಲ್ಲಿ ದೇವನ ಆಶೀರ್ವಾದ ನಿಮ್ಮಿಂದ ನಷ್ಟಪಟ್ಟು ಹೋಗ್ತದೆ. ಯಾವುದು ಬೇಕು? ಯುವರ್ ಚಾಯ್ಸ್. ಒಪ್ಪಿಸಿಕೊಡಿ. ನಿಮ್ಮ ಬದುಕು ಕೇವಲ ನೀರ್ ಮೇಲಿರುವಂಥ ಗುಳ್ಳೆಯ ರೀತಿಯಲ್ಲಿ ನಮ್ಮೆಲ್ಲರ ಬದುಕು. ಕಾರಣ ಇದಕ್ಕೆ ಸಾಕ್ಷಿ ನೆಕ್ಸ್ಟ್ ಯಾವ ಕರೋನಾ ಬರ್ತದೋ ಗೊತ್ತಿಲ್ಲ, ಆದರೆ ದೇವರ ವಾಕ್ಯ ಹೇಳ್ತದೆ, ರೆಡಿಯಾಗಿರು. ಏಕೆಂದರೆ ನಿನ್ನನ್ನು ಯಾವಾಗ ನಾನು ಕರಿತೇನೋ ಅಲ್ಲಿ ಅಟೆಂಡೆನ್ಸ್ ಕೊಡಬೇಕು. ದೇವನ ಸಮ್ಮುಖದಲ್ಲಿ ನೀವು ನಾನು ದೇವನ ಸಮ್ಮುಖದಲ್ಲಿ ಒಂದು ದಿನ ಕಾಣಿಸ್ಕೊಳ್ಬೇಕು. ಅದಕ್ಕಾಗಿ ಪ್ರಾರ್ಥಿಸೋಣ. ಸ್ವಾಮಿ, ಈ ಒಂದು ದೇವನ ಆಶೀರ್ವಾದ ನನ್ನಿಂದ ಬೇರ್ಪಟ್ಟು ಹೋಗಬಾರದು. ನಿನ್ನ ಬಾಂಧವ್ಯ ಅಪ್ಪ ಎಂಬುದಾಗಿ ಕರೆಯುವಂಥ ಒಂದು ಸೌಭಾಗ್ಯ ನನಗೆ ಕೊಟ್ಟಿದ್ದೀರಿ. ಕೊಟ್ಟಿರ್ತಕ್ಕಂಥದ್ದನ್ನು ನಾನು ಅನುಭವಿಸುವಂಥ ಶಕ್ತಿಯನ್ನ ನನಗೆ ಕೊಡಿ ಎಂಬುದಾಗಿ ನಿಮ್ಮನ್ನೇ ಸಮರ್ಪಿಸಿಕೊಡಿ. ಬಿಟ್ಟುಕೊಡಿ ಕೆಟ್ಟ ಸ್ವಭಾವವನ್ನ, ನಿಮ್ಮಲ್ಲಿರ್ತಕ್ಕಂಥ ಶಾರೀರಿಕ ಸ್ವಭಾವಗಳು, ನಿಮ್ಮಲ್ಲಿ ಒತ್ತು ತಂದಿರುವಂಥ ನಾನಾ ಪ್ರಶ್ನೆಗಳು, ನಿಮ್ಮಲ್ಲಿರ್ತಕ್ಕಂಥ ಅನೇಕ ರೋಗ ರುಜಿನಗಳು, ವಲಸು ಆಲೋಚನೆ, ದುರಾಲೋಚನೆ ಎಲ್ಲವನ್ನ ದೇವನಿಗೆ ಬಿಟ್ಟು ಕೊಡುತ್ತಾ, ನೀವು ನನ್ನ ಉತ್ತಮವಾದಂತ ಆರಾಧನೆಯಾಗಿ ಇಂದು ನನ್ನನ್ನು ಅನುಗ್ರಹಿಸು, ನನ್ನ ಪ್ರಾರ್ಥನೆಗೆ ಸದುತ್ತರ ಕೊಡು ಎಂಬುದಾಗಿ ಕಣ್ಣೀರಿಟ್ಟು ನಿಮ್ಮ ಪಾಪಕ್ಕಾಗಿ ಒಂದು ದೊಡ್ಡ ಕಣ್ಣೀರನ್ನ ಸುರಿಸಿ, ಕರ್ತನೇ ಇದೋ ನನ್ನನ್ನು ಅನುಗ್ರಹಿಸು. ಇದೋ ಸಾಕ್ಷಾತ್ ಯೇಸು ನಮ್ಮ ಮಧ್ಯದಲ್ಲಿ ಬರುವಂತ ದೇವನು. ಆ ದೇವನಲ್ಲಿ ಕೇಳಿಕೊಳ್ಳೋಣ, ಸ್ವಾಮಿ ನನ್ನನ್ನು ಅನುಗ್ರಹಿಸು, ನನ್ನ ಪಾಪದಿಂದ ನನ್ನನ್ನ ಈ ಕ್ಷಣ ಒಪ್ಪಿಸಿಕೊಡ್ತಿದ್ದೇನೆ, ಪಾಪದಿಂದ ಸಂಪೂರ್ಣ ನನಗೆ ಬಿಡುಗಡೆ ಕೊಟ್ಟು ನನ್ನನ್ನು ಅನುಗ್ರಹಿಸು. ನನ್ನ ಮೂಲಕ ಅನೇಕ ಆತ್ಮಗಳನ್ನು ಗೆಲ್ಲುವಂತೆ, ಲೋಕಕ್ಕಾಗಿ ಪ್ರಾರ್ಥಿಸುವಂತೆ, ಲೋಕದ ಕಲ್ಯಾಣಕ್ಕಾಗಿ ಪ್ರಾರ್ಥಿಸುವಂತೆ, ಪ್ರತಿಯೊಬ್ಬರು ನೀತಿವಂತನಾಗಿ ಜೀವಿಸುವಂತ ವರದಾನವನ್ನು ಕೊಡಿ ಎಂಬುದಾಗಿ ಕಣ್ಣೀರು ಸುರಿಸಿ ಪ್ರಾರ್ಥಿಸೋಣ.